ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡ್ಯೂಟಿಯಿಂದ ಇವಾಗ 1 ಗಂಟೆ ಹತ್ತತ್ರ ಆಗ್ತಿದೆ. ಇವಾಗ ಬಂದಿದ್ದೀನಿ. ಬರೋಷ್ಟೊಳಗಡೆ ನನಗೆ ಒಂದು ಬಿಗ್ ಶಾಕ್. ಏನಪ್ಪ ಅಂತಂದರೆ ನಮ್ಮಮ್ಮ ಕಿವಿ ನೋವು ಅಂತ ಆಳ್ಕೊಂಡು ಕುಂತಿದ್ದಾರೆ. ಸೀದಾ ಇವಾಗ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ನೋಡಿ, 1 ಗಂಟೆ ಆಗೋಗಿದೆ ಡ್ಯೂಟಿಯಿಂದ ಬರೋಷ್ಟೊಳಗಡೆ. ಬಾ, ಹಾಸ್ಪಿಟ್ಲಿಗೆ ಹೋಲತ್ತಿರೋದು. ನೀ ಮೇಕಪ್ ಆಗಿ ರೆಡಿ ಏನು ಆಗ್ಬೇಡ. ಹ್ಞೂ ಮತ್ತೆ ಹ್ಞೂ ಸರಿ ಆಯ್ತು ಬಾ. ಸೊ ಬನ್ನಿ, ಇವಾಗ ಕರ್ಕೊಂಡು ಫಸ್ಟ್ ಹಾಸ್ಪಿಟ್ಲ್ ಹತ್ರ ಹೋಗೋಣ. ಸೊ ಗೈಸ್, ನಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ದಾಯ್ತು. ಇವಾಗ ಮನೆಗೆ ಬಂದಿದ್ದೀವಿ. ಇವಾಗ ಮನೇಲಿ ಊಟ ಮಾಡ್ತಾ ಇದ್ದಾರೆ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಊಟ ಆದಮೇಲೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಬಟ್ಟೆ ಹಾಕ್ಕೊಂಡು ಹೊರಗಡೆ ಹೋಗ್ತೀನಿ. ಭಾನುವಾರ ಅಲ್ಲ, ಕ್ರಿಕೆಟ್ ಆಡಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ, ನಮ್ಮಮ್ಮ ಜೇನುತುಪ್ಪ ಮತ್ತು ಚಪಾತಿ ತಿಂತಾ ಇದ್ದಾರೆ. ಇದು ಯಾವುದು? ಪತಂಜಲಿ ಹನಿ ಜೇನುತುಪ್ಪ ಮತ್ತು ಚಪಾತಿ ತಿಂತಾ ಇದ್ದಾರೆ. ತಿನ್ನು. ವಯಸ್ಸು ಆಗ್ತಾ ಅದು ಇದು ಏನೋ ಒಂದು ಬರ್ತಾ ಇರುತ್ತೆ. ಇವ್ರು 3 ಹೊತ್ತು ಊಟ ಮಾಡಲ್ಲ. ಸುಮ್ಮನೆ ಇವರು ಊಟ ಮಾಡ್ದಿರ ನಮಗೂ ಟೆನ್ಷನ್ ಕೊಡ್ತಾರೆ. ಸೊ ಗೈಸ್, ಬನ್ನಿ ಇವಾಗ ಕೆಳಗಡೆ ಕ್ರಿಕೆಟ್ ಆಡಕ್ಕೆ ಹೋಗೋಣ ಅಂದ್ಕೊಂಡೆ. ಜಾಸ್ತಿ ದಿನದ ಮೇಲೆ ನಮ್ಮ ಫ್ರೆಂಡು ಮುಕುಂದ ಅಂದ್ಬಿಟ್ಟು ಫೋನ್ ಮಾಡಿದ್ದಾನೆ. ಏನಕ್ಕೆ ಬಂದಿರೋದು ಇವಾಗ? ಸೊ ಗೈಸ್, ಅವನು ಬಂದ ಏನೋ ಮಾತಾಡೋಣ ಅಂತ ಅಂದ್ಬಿಟ್ಟು ಸಿರ್ಗಾ ಅವ್ರ ಅಮ್ಮ ಫೋನ್ ಮಾಡಿದ್ರು ಅಂತ ಹಾಗೆ ಹೊರಟದ. ಇವಾಗ ನಾನು ಕ್ರಿಕೆಟ್ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀನಿ. ಯಾರನ್ನ ಇದಾರ ಇಲ್ಲ ನೋಡೋಣ ಬನ್ನಿ. ಸೊ ಗೈಸ್, ಬಂದಿದ ತಕ್ಷಣ ಆಲ್ರೆಡಿ ಎಲ್ಲ ಫೀಲ್ಡಿಂಗ್ ಆಗಿದ್ದರು. ಸೊ ಹಾಗಾಗಿ ನನ್ನ ಫೀಲ್ಡಿಂಗ್ ಹಾಕ್ಕೊಂಡಿದ್ದಾರೆ. ಬನ್ನಿ ಫೀಲ್ಡಿಂಗ್ ಮಾಡೋಣ. ಚಲೋ ಎಸ್, ಚೆನ್ನಾಗಿ ಕ್ರಿಕೆಟ್ ಆಡ್ಕೊಂಡು ಇವಾಗ ಬಂದಿದ್ದೀನಿ. ಬನ್ನಿ ಮನೆಗೆ ಹೋಗೋಣ. ಏನು ಮಾಡಿದ್ದಾರೆ ನೋಡ್ಬಿಟ್ಟು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ. ಗೈಸ್, ಇವಾಗ ತಿರ್ಗಾ ಹೊರಗಡೆ ಹೋಗ್ತಾ ಇದ್ದೀನಿ. ಯಾರನ್ನ ಸಿಗ್ತಾರೋ ಏನೋ ನೋಡೋಣ ಬನ್ನಿ. ಯಾಕಂದರೆ ಇವತ್ತೇನು ಕಂಟೆಂಟೇ ಇಲ್ಲ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ, ಕಟ್ಕೆನಲ್ಲಿ ಪಕ್ಕಾ ಚಪ್ರಿ ಗಾಯಿಸಿ. ಓಯ್ ಹಾಯ್ ಮಾಡೋ. ಸೊ ಗೈಸ್, ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ಹಿಂದೂ ಅದೇನಪ್ಪ ಅದು ಹಿಂದೂ ಸಮಾಜ ಸೇವಾ ಇದು ಫಂಕ್ಷನ್ ಇತ್ತು. ಇಲ್ಲಿಗೆ ಬಂದಿದ್ದೆ. ಇಲ್ಲಿ ನೋಡಿ, ರಾಮನ ವಿಗ್ರಹ ಮಸ್ತಾಗಿ ನಿಲ್ಲಿಸಿದ್ದಾರೆ. ಸೊ ಆಮೇಲೆ ಇಲ್ಲಿ ಫುಲ್ಲು ಭಾಷಣ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಬಂದಿರೋದಂತ ಕಾಣಿಸ್ತಾ ಇದೆ. ಗೈಸ್, ಭಾಷಣ ಕೇಳೋದು ಬಿಟ್ಬಿಟ್ಟು ಎಲ್ಲ ಪ್ರಸಾದ ತಿನ್ನೋಕ್ಕೆ ಜಾಸ್ತಿ ಜನ ಬಂದ್ಬಿಟ್ಟು ನೋಡಿ. ಸೊ ಗೈಸ್, ಅಲ್ಲಿ ಏನು ಮೈಕ್ ಸೌಂಡ್ಗೆ ಏನು ಕೇಳಿಸ್ತಾ ಇಲ್ಲ ಅಂತ ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿ ಈ ದೊಡ್ಡ ಮುಂದೆ ಸ್ಥಳದಲ್ಲಿ ಮ್ಯೂಸಿಕ್ ಹಾಕಿ ಹಿಂಸೆ ಇರ್ತವ್ರೆ. ಇವತ್ತೇನು ಕಂಟೆಂಟೇ ಇಲ್ಲ. ಈ ವಿಡಿಯೋ ಮೇ ಬಿ ಒಂದು 5 ನಿಮಿಷನೂ ಬರಲ್ಲ ಅನಿಸುತ್ತೆ. ನೋಡೋಣ, ರಾತ್ರಿ ಮಲ್ಗೋವರೆಗೂ ಏನೇನಾಗುತ್ತೆ ಮಾಡೋಣ. ಅಲ್ಲಿವರೆಗೂ ಓಕೆನಾ? ವೆಯ್ಟ್ ಮಾಡ್ತಾ ಇರ್ಬೋದು. ಬಂದಿದ್ದವನು ಏನಕ್ಕೆ ಬಂದ ಏನು ಕತೆ. ಗೈಸ್, ಚಿನ್ನು ಹಂಗೋ ಕಂಟೆಂಟ್ನ ಭಗವಂತ ಬಂದ್ಬಿಟ್ಟಿದ್ದಾನೆ. ಬಾರಳೆ ಬೇಕಲ್ಲ, ಅರ್ಜೆಂಟು ಒಳ್ಳು ಬಂದೈತೆ ನಂಗೆ. ಸೊ ಇವಾಗ ಚಿನ್ನು ಬಂದ, ನಮ್ಮನ್ನ ಹಾಕ್ಕೊಂಡು ಇಲ್ಲಿ ಕೂತವನ ಗೊತ್ತಾಗ್ತಾ ಇಲ್ಲಿ. ಗೈಸ್ ನೋಡಿ, ಈ ಬಾವುಟನ ಚೂರ್ಕೊಂಡು ಹೇಳ್ಕೊಂಡ್ಬಿಟ್ಟು. ಸೊ ಇವತ್ತು ಹಿಂದೂ ಸಮಾಜೋತ್ಸವ ಇರೋದ್ರಿಂದ ಚಿನ್ನು ಸಮಾಜೋತ್ಸವಕ್ಕೆ ಪೀಸ್ ತಿಂತ ಇದ್ದೀವಿ. ನೀನು ತಿಂತಾ ಇರೋದು ನಾನಲ್ಲ. ನೀನು ತಿಂದಿರೋ ಮನುಷ್ಯನ ನೀನು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಗೈಸ್, ತಿರ್ಗಾ ಅಲ್ಲಿ ನಮ್ಮ
ಚಿನ್ನು ಬರ್ಗರ್ ಕೊಡಿಸಿದಾದ್ಮೇಲೆ ತಿರ್ಗಾ ನಾವು ಬಂದಿದ್ದೀವಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ. ಬನ್ನಿ ನೋಡೋಣ ತಿರ್ಗಾ. ಒಂದು ಚಿಕ್ಕ ಸನ್ಮಾನ ಮಾಡಬೇಕು. ಏನನ್ನ ಹೇಳಪ್ಪ, ಏನನ್ನ ಹೇಳು. ಏಯ್ ಬಾಯಿಲೆ. ಇವಾಗ ಹಿಂದೂ ಸಮಾಜೋತ್ಸವದ ಇದ್ರ ಮುಖ್ಯ ಉದ್ದೇಶ ಏನು ಹೇಳು. ಅದಕ್ಕೆ ಹಿಂಗಿರು ಬಾ ಇತ್ತ ಹೇಳು. ಬಾ. ಹಿಂದೂ ಆಯೋಜನ ಸಮಿತಿಯಲ್ಲಿ ಅವರು ಒಬ್ರು ಹೇಳು. ನನ್ನ ಜೊತೆ ದುಡ್ದಿಗೋಸ್ಕರ ಹಿಂದೂ ಸಮಾಜೋತ್ಸವದ ಮಾತೆಯರ ಪರವಾಗಿ ನಮ್ಮ ಹಿಂದೂಗಳೆಲ್ಲ ಒಂದಾಗಬೇಕು ಅನ್ನೋ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು. ಅದರಿಂದ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡು ಮಾಡ್ತಾ ಇರೋದು. ದಯವಿಟ್ಟು ನಮ್ಮ ಹಿಂದೂಗಳೆಲ್ಲ ಒಂದಾಗಿ, ನಮ್ಮ ಹಿಂದೂಗಳಿಗೆ ಯಾವುದೇ ಕಷ್ಟ ಬಂದರೂ ಹಿಂದೂಗೆ ಕಷ್ಟಕ್ಕೆ ಸಹಾಯ ಆಗಬೇಕು. ಬೇರೆ ಧರ್ಮದವರು ಯಾರು ಬಂದು ನಮ್ಮ ಹಿಂದೂಗಳು ಸಪೋರ್ಟ್ ಮಾಡಲ್ಲ, ಸಹಾಯಕ್ಕೂ ಆಗಲ್ಲ. ದಯವಿಟ್ಟು ನಮ್ಮ ಹಿಂದೂಗಳೆಲ್ಲ ಒಂದಾಗಿ, ನಾವೆಲ್ಲ ಒಂದು. ಜೈ ಶ್ರೀರಾಮ್. ಸೂಪರ್ ಅಪ್ಪ. ಸೊ ಇವಾಗ ಹಿಂದೂ ಸಮಾಜೋತ್ಸವದ ಮುಖ್ಯ ಕಾರಣ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಅವ್ನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಲ್ಲ. ಏನನ್ನ ವಾಯ್ಸ್ ಪೊಲ್ಯೂಷನ್ ಇದ್ದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅವ್ನ ನಂಬರ್ ಹಾಕ್ತೀನಿ, ಅವನ್ನೇ ಕೇಳ್ಕೊಬಿಡ್ರಿ. ಸೊ ಬನ್ನಿ ಇವಾಗ ತಿರ್ಗಾ ಇನ್ನೊಂದು ರೌಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಅಲ್ಲಿಂದ ಬಂದಿದ್ದೀನಿ. ಒಂದು ಲೆಮನ್ ಸೋಡಾ ಕುಡಿಯೋಕೆ ಅಂದ್ಬಿಟ್ಟು ಕುಡಿದ್ಬಿಟ್ಟು ಮನೆಗೆ ಹೋಗೋಣ. ಓಕೆ. ಸೊ ಗೈಸ್ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ವಿಡಿಯೋ ಶಾರ್ಟ್ ಆಗ್ಬೋದು. ಇವತ್ತು ಏನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ ಇರೋದ್ರಿಂದ ಕ್ರಿಕೆಟ್ ಆಡೋಕ್ಕೆ ಹೋಗಿ ಎಲ್ಲ ಇದಾಗೋಗಿದೆ. ಸೊ ಓಕೆ, ಬೈ ಬಾಯ್.